ರಾಜ್ಯದಲ್ಲಿ ಏನು ಭೂಕುಸಿತ ಆಗಿದೆ ಇದರ ಬಗ್ಗೆ ತಜ್ಞರು ಕೂಡ ಅಂದಾಜಿಸಿದ್ರು, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ರು. ಆದ್ರೆ ಅದನ್ನ ಯಾರು ಕೂಡ ಕೇರ್ ಮಾಡಿರಲಿಲ್ಲ. ಆದ್ರೆ ಈಗ ಕರ್ನಾಟಕಕ್ಕೂ ಕೂಡ ಈ ರೀತಿಯ ಡೇಂಜರ್ ಅಲಾರಾಂನ ಕೊಡ್ತಾ ಇದ್ದಾರೆ ತಜ್ಞರು. ರಾಜ್ಯದ 8 ಜಿಲ್ಲೆಯ 24 ತಾಲೂಕುಗಳು ಅಪಾಯದ ಅಂಚಿನಲ್ಲಿದೆ ಅಂತ ತಜ್ಞರೇ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಎಚ್ಚರಿಕೆಯನ್ನ ಗಮನಿಸಬೇಕಾಗಿರೋರು ಯಾರು? ರಾಜ್ಯದಲ್ಲಿರೋ ಭೂಕುಸಿತ ಪ್ರದೇಶಗಳ ಬಗ್ಗೆ ಎಚ್ಚರಿಸಿರುವಂತಹ ತಜ್ಞರು ಹೇಳೋದೇನು? ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳು ಅಪಾಯದ ಅಂಚಿನಲ್ಲಿವೆ? ಆ ಬಗ್ಗೆ ವರದಿ ಇದೆ ನೋಡಿ. ಕೇರಳ ಭೂಕುಸಿತ, ಕರ್ನಾಟಕಕ್ಕೆ ಡೇಂಜರ್ ಅಲಾರಾಂ. 8 ಜಿಲ್ಲೆ 24 ತಾಲೂಕುಗಳು ಡೇಂಜರ್, ಅಪಾಯದ ಎಚ್ಚರಿಕೆ ಕೊಟ್ಟ ತಜ್ಞರು. ವಯನಾಡಿನಲ್ಲಿ ಭೂಕುಸಿತ ದುರಂತ ದೇಶವನ್ನೇ ದಿಗ್ಭ್ರಾಂತಿಗೊಳಿಸಿದೆ. 3 ಗ್ರಾಮಗಳು ಕೊಚ್ಚಿ ಹೋಗಿ 140ಕ್ಕೂ ಹೆಚ್ಚು ಸಾವಾಗಿದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಈಗ ಕೇರಳ ದುರಂತ ಕರ್ನಾಟಕವನ್ನ ಎಚ್ಚರಗೊಳಿಸುವಂತೆ ಮಾಡ್ತಾ ಇದೆ. ಕರ್ನಾಟಕದಲ್ಲೂ ಭೂಕುಸಿತ ಆಗಬಹುದಾದಂತಹ ಪ್ರದೇಶಗಳ ಪಟ್ಟಿಯನ್ನ ಸರ್ಕಾರಕ್ಕೆ ಭೂಕುಸಿತ ತಡೆಗಟ್ಟುವ ಸಮಿತಿ ವರದಿ ನೀಡಿದೆ. ರಾಜ್ಯದ 8 ಜಿಲ್ಲೆಯ 24 ತಾಲೂಕುಗಳು ಅಪಾಯದಲ್ಲಿ ಇವೆಯಂತೆ. 21ಕ್ಕೆ ನಾವು ವರದಿ ಕೊಟ್ಟಿದ್ವಿ. 15ನೇ ಹಣಕಾಸು ಆಯೋಗದಿಂದ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಈಗ ಎಲ್ಲಿ ಬಯಲುಸೀಮೆ ಬಿಟ್ಟು ಘಟ್ಟ ಪ್ರದೇಶಗಳು ಇದಾವೆ, ಈ ಚಿಕ್ಕಮಗಳೂರು ಡಿಸ್ಟಿಕ್ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಕೆಲವು ಭಾಗಗಳು, ಇದರಲ್ಲಿ ಸಂಭಾವನೆ ಜಾಸ್ತಿ ಇದೆ ಅಲ್ಲಿ ಭೂಕುಸಿತ ಆಗುವಂತ ಸಾಧ್ಯತೆ. ಭೂಕುಸಿತಗಳನ್ನು ನೋಡಿದಾಗ ಸುಮಾರು 75ರಷ್ಟು ಭೂಕುಸಿತಗಳು ನಾವು ಏನು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ, ನಾನು ಆಗ್ಲೇ ಹೇಳ್ದಂಗೆ ರೋಡ್ ಕಟಿಂಗ್ ಮುಖ್ಯವಾಗಿ ಜಾಸ್ತಿ ನಮಗೆ ಆಗ್ತಾ ಇರೋದು ರೋಡ್ ಕಟಿಂಗ್ ಅಲ್ಲಿ. ಈಗಾಗಲೇ ರಾಜ್ಯದಲ್ಲಿ ಮಳೆಯಾಗ್ತಾ ಇದ್ದು ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿತ ಆಗಬಹುದಾದಂತಹ ಜಿಲ್ಲೆಗಳು, ತಾಲೂಕುಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಉತ್ತರ ಕನ್ನಡ ಡೇಂಜರ್ ತಾಲೂಕುಗಳು ಅಂಕೋಲ, ಹೊನ್ನಾವರ, ಕಾರವಾರ, ಕುಮಟ, ಸಿದ್ದಾಪುರ, ಶಿರಸಿ, ಜೊಯ್ಡಾ, ಯಲ್ಲಾಪುರ, ಭಟ್ಕಳ. ಶಿವಮೊಗ್ಗ ಡೇಂಜರ್ ತಾಲೂಕುಗಳು ಹೊಸನಗರ, ಸಾಗರ, ತೀರ್ಥಹಳ್ಳಿ. ಉಡುಪಿ ಡೇಂಜರ್ ತಾಲೂಕುಗಳು ಹೆಬ್ರಿ, ಬೈಂದೂರು, ಕಾರ್ಕಳ, ಕುಂದಾಪುರ. ಚಿಕ್ಕಮಗಳೂರು ಡೇಂಜರ್ ತಾಲೂಕುಗಳು ಚಿಕ್ಕಮಗಳೂರು, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ. ದಕ್ಷಿಣ ಕನ್ನಡ ಡೇಂಜರ್ ತಾಲೂಕುಗಳು ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು, ಕಡಬ, ಸುಳ್ಯ, ಪುತ್ತೂರು. ಕೊಡಗು ಡೇಂಜರ್ ತಾಲೂಕುಗಳು ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ. ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಪ್ರತಿ ವರ್ಷ ಗುಡ್ಡ ಕುಸಿತ ಆಗ್ತಾ ಇವೆ. ಗುಡ್ಡ ಕುಸಿತ ಪ್ರಕರಣವನ್ನ ಅಧ್ಯಯನ ಮಾಡಲು ಸಂಶೋಧನಾ ಕೇಂದ್ರ ಓಪನ್ ಮಾಡಬೇಕು ಅಂತ ಸರ್ಕಾರಕ್ಕೆ ವಿಜ್ಞಾನಿಗಳು ಮನವಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಲೂಸ್ ಮಣ್ಣು ಮೇಲೆ ಮಳೆ ಬಿದ್ದಾಗ ಕೆಸರಾಗುತ್ತೆ, ಕೆಸರು ಹರಿಯೋದಕ್ಕೆ ಶುರು ಮಾಡುತ್ತೆ. ಆ ಹರಿಯುವ ದಾರಿನಲ್ಲಿ ಯಾವ ಅಡೆತಡೆ ಕೂಡ ಇರಬಾರ್ದು. ನಮ್ಮ ವರದಿಗಳಿವೆ, GSI ವರದಿಗಳಿದೆ. ನಾವು ವರದಿ ತಯಾರಾದ್ಮೇಲೆ ಜಿಲ್ಲಾಡಳಿತ ಕೊಡ್ತೀವಿ, ರಾಜ್ಯ ಸರ್ಕಾರಕ್ಕೂ ಕೊಡ್ತೀವಿ. ಅವರು ಆ ಝೋನ್ನಲ್ಲಿರ್ತಕ್ಕಂಥ ಯಾವ್ದಾದ್ರು ಬಿಲ್ಡಿಂಗ್ಗಳಾಗಲಿ, ಊರುಗಳಾಗಲಿ ಅವನ್ನ ಸ್ಥಳಾಂತರ ಮಾಡಬೇಕು. ಅದನ್ನು ಮಾಡಿದ್ರೆ ಈ ರೀತಿಯ ಅಪಾಯ ಆಗಲ್ಲ, ಈ ರೀತಿ ತೊಂದರೆ ಆಗಲ್ಲ. ಈ 3 ಗ್ರಾಮಗಳನ್ನು ಸ್ವಲ್ಪ ದೂರ ಶಿಫ್ಟ್ ಮಾಡಿದರೆ ಖಂಡಿತ ಆಗ್ತಿರಲಿಲ್ಲ. ಒಟ್ಟಾರೆ ಕೇರಳ ಭೂಕುಸಿತ ಪ್ರಕರಣ ಕರ್ನಾಟಕಕ್ಕೆ ಪಾಠವಾಗಿದೆ. ರಾಜ್ಯದಲ್ಲೂ ಭೂಕುಸಿತ ಪ್ರದೇಶಗಳು ಇದ್ದು ಭೂಕುಸಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು. ಪಬ್ಲಿಕ್ ಟಿವಿ, ಬೆಂಗಳೂರು.